ಇವತ್ತು ಸದನದಲ್ಲಿ ಒಂದು ವಿಚಾರ ಬಹಳ ಗಮನ ಸೆಳೀತಾ ಇತ್ತು. ಇನ್ಫ್ಯಾಕ್ಟ್ ಅದು ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೂಡ. ಏನು ಆ ವಿಚಾರ? ಚೀಟಿ ರಾಜಕೀಯ. ಯಾರು ಚೀಟಿ ರಾಜಕೀಯ ನಡೆಸ್ತಾ ಇದ್ದಿದ್ದು ಅಥವಾ ಚೀಟಿಯನ್ನ ನೋಡಿ ಸ್ವಲ್ಪ ತಲೆ ಕೆಡಿಸ್ಕೊಂಡಂಗೆ ಕಂಡು ಬಂದು ಆ ನಂತರದಲ್ಲಿ ಚೀಟಿಯನ್ನ ಹರಿದು ಹಾಕಿದ್ಯಾರು? BS ಯಡಿಯೂರಪ್ಪನವರು. ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರು ಇವತ್ತೊಂದು ಚೀಟಿಯನ್ನ ಹಿಡಿದು ಆ ಚೀಟಿಯಲ್ಲಿ ಸ್ವಲ್ಪ ಏನೋ ಲೆಕ್ಕ ಹಾಕಿ ಆ ನಂತರದಲ್ಲಿ ಚೀಟಿಯನ್ನ ಹರಿದು ಹಾಕಿದಂತ ಒಂದು ಸನ್ನಿವೇಶ ಇತ್ತಲ್ಲ, ಬಹಳ ಗಮನ ಸೆಳೀತಾ ಇತ್ತು ಅಥವಾ ಬಹಳ ಕುತೂಹಲ ಹುಟ್ಟಿಸ್ತಾ ಇದೆ. ಚೀಟಿ ಕೊಟ್ಟಿದ್ಯಾರು? ಗೋವಿಂದ ಕಾರಜೋಳ ಅವರು. ಮೊದಲ ಶಾಸಕ ಗೋವಿಂದ ಕಾರಜೋಳ ಅವರು ಕೊಟ್ಟಂತ ಚೀಟಿಯನ್ನ BSY ಅವರು ಹರಿದು ಹಾಕ್ತಾರೆ. BSY ಹರಿದು ಹಾಕಿದ ಚೀಟಿಯಲ್ಲಿ ಹಾಗಾದ್ರೆ ಏನಿತ್ತು? ಸದನದಲ್ಲಿ ಕುಳಿತುಕೊಂಡು ಏನಾದ್ರೂ BS ಯಡಿಯೂರಪ್ಪನವರು ನಂಬರ್ ಗೇಮ್ ಮಾಡ್ತಾ ಇದ್ರಾ? ಇನ್ಫ್ಯಾಕ್ಟ್ ನಾನು ಮೊದಲೇ ಹೇಳಿದಾಗೆ ಟಿವಿ9 ಕ್ಯಾಮೆರಾದಲ್ಲಿ BS ಯಡಿಯೂರಪ್ಪನವರು ಚೀಟಿಯನ್ನ ಹಿಡಿದುಕೊಂಡಿದ್ದು, ಆ ಚೀಟಿಯನ್ನ ಗಮನಿಸ್ತಾ ಇದ್ದಿದ್ದು, ಆ ನಂತರದಲ್ಲಿ ಆ ಚೀಟಿಯನ್ನ ಹರಿದು ಹಾಕಿದ್ದು, ಇದೆಲ್ಲವೂ ಕೂಡ ಸೆರೆಯಾಗಿದೆ. ಆಮೇಲೆ ಹೌದು, ಏನಂಗಂದ್ರೆ ಯಾವ ಕಾರಣಕ್ಕಾಗಿ ಅವರು ಈ ತರ ಚೀಟಿ ರಾಜಕೀಯ ಅಥವಾ ಚೀಟಿ ಲೆಕ್ಕ ಹಾಕ್ತಾ ಇದ್ರು ಅಥವಾ ಚೀಟಿಲಿ ಏನೋ ಲೆಕ್ಕಾಚಾರ ಯಾಕೆ ಹಾಕ್ತಾ ಇದ್ರು? ಹಾಕೋದಕ್ಕೆ ಬಹುಶಃ ಈ ಕಾರಣನೇ ಇರ್ಬೋದು. ಯಾಕಂದ್ರೆ ರಿವರ್ಸ್ ಆಪರೇಷನ್ ಭೀತಿ ಏನಾದ್ರೂ ಯಡಿಯೂರಪ್ಪನವರಿಗೆ ಕಾಡ್ತಾ ಇದೆಯಾ? ದೋಸ್ತಿ ಸ್ಟ್ರಾಟಜಿ ಬಗ್ಗೆ BSY ಅವರಿಗೆ ಏನಾದ್ರೂ ಭಯ ಇದೆಯಾ? BS ಯಡಿಯೂರಪ್ಪನವರಿಗೆ ತಲೆ ಬಿಸಿ ತಂದಿದ್ಯಾ ಹಾಗಾದ್ರೆ ಆ 3 ಶಾಸಕರ ಗೈರು ಹಾಜರಿ? ಯಾಕಂತಂದ್ರೆ ಇವತ್ತು ಬಿಜೆಪಿಯಿಂದನೂ 3 ಶಾಸಕರು ಗೈರು ಹಾಜರಾಗಿದ್ದಾರೆ. ಅದರಲ್ಲಿ ಉಳಿದಂತವರು ಸುಮಾರು 5 ಮಂದಿ, ಆದ್ರೆ ಅದರಲ್ಲಿ ಪ್ರಮುಖವಾಗಿ 3 ಮಂದಿಯದ್ದು ಈಗ ಗಮನ ಇಟ್ಟೆಲ್ಲ ನೋಡ್ತಾ ಇರೋದು. ಯಾಕೆ ಅಂತ ಹೇಳಿ ಸದನಕ್ಕೆ ಗೈರಾದ ಶಾಸಕರ ಬಗ್ಗೆ ಚೀಟಿಯಲ್ಲಿ ಹಾಗಾದ್ರೆ ಏನಾದ್ರು ಮಾಹಿತಿ ಬಂದಿತ್ತಾ? ಹರಪನಹಳ್ಳಿ ಶಾಸಕರಾಗಿರುವಂತಹ ಕರುಣಾಕರ್ ರೆಡ್ಡಿ ಇವತ್ತು ಗೈರು ಹಾಜರಾಗಿದ್ರು. ಹುನಗುಂದ ಶಾಸಕನಾಗಿರುವಂತಹ ದೊಡ್ಡನಗೌಡ ಪಾಟೀಲ್ ಇವತ್ತು ಗೈರು ಹಾಜರಾಗಿದ್ರು. ಕಳಘಟಕಿ ಶಾಸಕ ಚೆನ್ನಪ್ಪ ನಿಂಬಣ್ಣನವರ್ ಇವತ್ತು ಸದನಕ್ಕೆ ಗೈರು ಹಾಜರಾಗಿದ್ದರು. ಈ ಮೂವರು ಎಲ್ಲಿದ್ದಾರೆ ಎನ್ನುವ ಕುರಿತು BS ಯಡಿಯೂರಪ್ಪನವರು ಮಾಹಿತಿಯನ್ನ ಅನಂತರದಲ್ಲಿ ಪಡೆದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲ ರಿವರ್ಸ್ ಆಪರೇಷನ್ ಏನಾದ್ರೂ ನಡೆಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಾ ಅನ್ನುವಂತ ಭಯ ಏನಾದ್ರೂ ಯಡಿಯೂರಪ್ಪನವರಿಗೆ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇರುವಂತ ವಿಚಾರ. ಕಾಲ್ ರಿಸೀವ್ ಅನ್ನ ಕೂಡ ಮಾಡ್ತಾ ಇಲ್ಲಂತೆ ಹರಪನಹಳ್ಳಿ ಶಾಸಕ ಕರುಣಾಕರ್ ರೆಡ್ಡಿ ಅವರು. ಸಂಜೆ 4 ಗಂಟೆಗೆ ಬೆಂಗಳೂರಿಗೆ ಆಗಮಿಸ್ತಾರೆ ಅನ್ನೋದು ಅಂದ್ರೆ ಸಂಜೆ 4 ಗಂಟೆಗೆ ದೊಡ್ಡನಗೌಡ ಪಾಟೀಲ್ ಆಗಮಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಇದೆಲ್ಲದರ ಜೊತೆಗೆ ನಾವು ನೋಡ್ತಾ ಇದೀವಲ್ಲ, ಬಹುಶಃ ಹೌದು ಅಲ್ಲಿ ರೆಡ್ಡಿ ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ಕರುಣಾಕರ್ ರೆಡ್ಡಿ ಅವರು ಫಸ್ಟ್ ಅಲ್ಲಿ ಹೆಸರಿರೋದು. ಆಮೇಲೆ ದೊಡ್ಡನಗೌಡ ಪಾಟೀಲ್ ಅವರ ಹೆಸರು ಕೂಡ ಗೊತ್ತಾಗ್ತಾ ಇದೆ ಬಹಳ ಸ್ಪಷ್ಟವಾಗಿ. ನಮ್ಗಿಲ್ಲಿ ಅವರು ಯಾರ್ಯಾರ ಹೆಸರುಗಳನ್ನ ಬರ್ತ್ ಕಳಿಸಿದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹುಶಃ 3ನೇದ್ದು ಚೆನ್ನಪ್ಪ ನಿಂಬಣ್ಣನವರ್ ಅಂತ ಕಾಣಿಸುತ್ತೆ. ಹೌದು, 3ನೇ ಹೆಸರು ಇಲ್ಲಿ ನಮಗೆ ಒಂದು ಹಂತದ ಮಟ್ಟಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ 3 ಶಾಸಕರು ಬರ್ದೇ ಇರುವಂತ ವಿಚಾರ ಇವತ್ತು ಯಡಿಯೂರಪ್ಪನವರಿಗೆ ಗೊತ್ತಾಗುತ್ತೆ. ಗೋವಿಂದ ಕಾರಜೋಳ ಅವರು ಆ ಚೀಟಿಯನ್ನ ಯಡಿಯೂರಪ್ಪನವರಿಗೆ ಪಾಸ್ ಮಾಡ್ತಾರೆ. ಚೀಟಿಯನ್ನ ಕೂಲಂಕುಷವಾಗಿ ನೋಡಿದಂತ ಯಡಿಯೂರಪ್ಪನವರು ಆ ನಂತರದಲ್ಲಿ ಆ ಚೀಟಿಯನ್ನ ಹರಿದು ಹಾಕ್ತಾರೆ. ಇದೆಲ್ಲವೂ ಕೂಡ ನೋಡ್ತಾ ಇದೀವಲ್ಲ ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಹೆಸರನ್ನ ಉಲ್ಲೇಖ ಮಾಡಿರೋದು ಆ ಚೀಟಿಯಲ್ಲಿ. ಇದೆಲ್ಲವೂ ಕೂಡ ಯಡಿಯೂರಪ್ಪನವರಿಗೆ ಏನಾದರೂ ರಿವರ್ಸ್ ಆಪರೇಷನ್ ಭಯ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಇಲ್ಲ ಅಂತಂದ್ರೆ ಈ ಚೀಟಿಯಲ್ಲಿ ಇಷ್ಟೆಲ್ಲ ಗಮನ ಇಟ್ಟು ನೋಡುವಂತ ಬಹುಶಃ ಅವಶ್ಯಕತೆ ಆ ಟೈಮ್ನಲ್ಲಿ ಇರಲಿಲ್ಲ. ಬಟ್ ಆ 3 ಜನ ಬರಲಿಲ್ಲ. ಯಾಕಂತಂದ್ರೆ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಮೊದಲ ದಿನದ ಅಧಿವೇಶನದ ಸಂದರ್ಭದಲ್ಲೇ ಎಷ್ಟೆಷ್ಟೋ ಮಂದಿ ಗೈರಾಗಿರೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಬಟ್ ಈಗ ಹಾಗಿಲ್ಲ. ಪ್ರತಿಯೊಬ್ಬರ ಶಾಸಕರ ಹಾಜರಾತಿ ಕೂಡ ಬಹಳ ಅತಿ ಮುಖ್ಯ ಆಗಿರುವಂತದ್ದು ಎರಡೂ ಕಡೆಗೆ. ಅಂದ್ರೆ ಈ ದೋಸ್ತಿ ಸರ್ಕಾರಕ್ಕೂ ಹೌದು, ವಿರೋಧ ಪಕ್ಷಕ್ಕೂ ಹೌದು. ಆ ಕಾರಣಕ್ಕಾಗಿ ಇವ್ರು ಎಲ್ಲಿ ಹೋಗ್ಬಿಟ್ಟವ್ರೆ ಅಂತೇಳಿ ಇಲ್ಲಿ ಗಮನ ಇಟ್ಟು ನೋಡ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸೋದಾದ್ರೆ ಏನೋ ರಿವರ್ಸ್ ಆಪರೇಷನ್ ಭಯ ಕಾಡ್ತಾ ಇರ್ಬೋದೇನೋ ಅನ್ನುವಂಥ ರೀತಿಯಲ್ಲಿ ಸಹಜವಾಗಿ ಭಾವನೆ ಬರುತ್ತೆ. ಅದೇ ವಿಚಾರ ಇವತ್ತು ಯಡಿಯೂರಪ್ಪನವರಿಗೂ ಕೂಡ ಬಂತೋ ಏನೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿನೇ ಆ ಹೆಸರುಗಳನ್ನ ಗಮನಿಸಿದ ನಂತರದಲ್ಲಿ ಚೀಟಿಯನ್ನ ಹರಿದು ಬಿಸಾಕಿದಂಥ ಸನ್ನಿವೇಶವನ್ನ ನಾವು ನೋಡ್ಬೋದಾಗಿತ್ತು. ಇನ್ಫ್ಯಾಕ್ಟ್ ಇದೆಲ್ಲವೂ ಕೂಡ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆಮೇಲೆ ಇದೆಲ್ಲ ಏನ್ ನೆನಪಿಸುತ್ತೆ ಅಂದ್ರೆ, ಈ ಸದನದಲ್ಲಿ ಹಿಂದೆ ಕುಮಾರಸ್ವಾಮಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಯಡಿಯೂರಪ್ಪನವರೇ ಹಾಗಾದ್ರೆ ನೀವು ನನ್ನ ಬಳಿಗೆ ಒಂದು ಚೀಟಿಯನ್ನ ಹಿಂದೆ ಕೊಟ್ಟು ಕಳಿಸಿದ್ರಿ, ಅದನ್ನ ಮರ್ತು ಬಿಟ್ರಾ ಅಂತ ಪದೇ ಪದೇ ಹೇಳ್ತಾರೆ. ನನ್ನೊಬ್ಬನ ಅಲ್ಲಿ ಸ್ವಲ್ಪ 5 ನಿಮಿಷ ಮಾತಾಡಬೇಕು ನಿಮ್ಮ ಜೊತೆಗೆ ಅಂತೇಳಿ ಒಂದು ಚೀಟಿಯನ್ನ ಕಳಿಸ್ಕೊಟ್ಟಿದ್ರಿ ಅಂತೇಳಿ, ಆಮೇಲೆ ನನ್ನನ್ನೊಂದು ಮಂತ್ರಿ ಮಾಡಿಬಿಡಿ ಸಾಕು, ನಾನು ನಿಮ್ಮ ಜೊತೆಗೆ ಬಂದ್ಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ನೀವು ಹೇಳಿದ್ರಿ ಅನ್ನುವಂಥದ್ದೆಲ್ಲವನ್ನು ಕೂಡ ಅವತ್ತು ಟೀಕೆ ಮಾಡುವಂಥ ನಿಟ್ಟಿನಲ್ಲಿ ಅವರು ಬಳಸಿದ್ದನ್ನು ನೋಡಿದ್ವಿ. ಇದೇ ಯಡಿಯೂರಪ್ಪನವರು ಇವತ್ತು ಮತ್ತೆ ಚೀಟಿಯನ್ನು ಹಿಡಿದು ಅವರು ಅಲ್ಲಿ ಕುಳಿತಿದ್ದನ್ನು ಕಂಡು ಬಂತು. ಆದರೆ ಈ ಬಾರಿ ಅವರು ಚೀಟಿ ಹಿಡಿದು ಕುಳಿತೋದಕ್ಕೆ ಕಾರಣ ಆಗಿದ್ದು ಮತ್ತೆ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ಅವರ ಆಸೆ ಏನಿದೆ ಅಥವಾ ಅದಕ್ಕೆ ಪ್ರಯತ್ನ ಏನಿದೆ ಅದಕ್ಕೆಲ್ಲೂ ಅಡೆತಡೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ಚೀಟಿಯಲ್ಲಿ ಕೆಲ ಹೆಸರುಗಳಿದ್ದ ವಿಚಾರವಾಗಿ ಗಮನ ಹರಿಸುವಂಥ ನಿಟ್ಟಿನಲ್ಲಿ ಅವರು ಇವತ್ತು ಮತ್ತೆ ಚೀಟಿ ಹಿಡಿದುಕೊಳ್ತಿದ್ದು ಕಂಡುಬಂತು. ಬಟ್ ಆ 3 ಹೆಸರುಗಳು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕರುಣಾಕರ್ ರೆಡ್ಡಿ ಅವರ ಹೆಸರಲ್ಲಿ ಬರೆದಿರೋದನ್ನು ಗಮನಿಸ್ತಾ ಇದ್ದೀವಿ. ಬಹುಶಃ ಅದರ ಕೆಳಗಡೆನೂ ಏನೋ ಬರೆದಿದೆ.
ನೋಡಬೇಕಿದೆ ಅದು ಅವ್ರಿಗೆ ಕ್ಷೇತ್ರ ಹೆಸರು ಬರ್ದಿರೋದಾ ಅಥವಾ ಅವ್ರು ಏನಾದ್ರು ಈಗ ಆಲ್ರೆಡಿ ರೀಸನ್ ಏನಾದ್ರು ಕೊಟ್ಟಿದ್ದಾರಾ ಯಾಕೆ ಬಂದಿಲ್ಲ ಅಂತ ಅದನ್ನೇನಾದ್ರು ಬರ್ದಿರೋದಾ ಗೊತ್ತಿಲ್ಲ. ಮತ್ತೊಂದು ಕಡೆ ದೊಡ್ಡನಗೌಡ ಪಾಟೀಲ್ ಅವರ ಹೆಸರು ಕೂಡ ಎರಡನೇ ಹೆಸರು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಚನ್ನಪ್ಪ ನಿಂಬಣ್ಣನವರ ಹೆಸರು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೂವರು ಬರದೇ ಇರೋದು ಇವತ್ತು ಯಡಿಯೂರಪ್ಪನವರಿಗೆ ಒಂದು ಹಂತದ ಮಟ್ಟಿಗೆ ಸ್ವಲ್ಪ ತಲೆ ಬಿಸಿ ತಂದಿದ್ರು, ಆಶ್ಚರ್ಯ ಇಲ್ಲ. ಯಾಕಂತಂದ್ರೆ ಈಗ ಬಿಜೆಪಿ 16 ಶಾಸಕರನ್ನ ಅಥವಾ 16 ಶಾಸಕರನ್ನ ಸೆಳೆಯುವಂತ ಪ್ರಯತ್ನನೋ ಅಥವಾ ಅದರಲ್ಲಿ ಸುಮಾರು 14 ಮಂದಿಯಿಂದ ರಾಜೀನಾಮೆ ಕೊಡಿಸಬೇಕಾದಂತ ಪ್ರಯತ್ನದಲ್ಲೇ ಇರೋದನ್ನ ನೋಡ್ತಾ ಇದ್ವಿ, ಇಬ್ರು ಪಕ್ಷೇತರರನ್ನ ನಾವು ಹೊರತುಪಡಿಸಿ ಗಮನಿಸೋದಾದ್ರೆ. ಹೀಗಾಗಿ ತಮ್ಮ ಪಕ್ಷದ ವಿಚಾರವಾಗಿಯೂ ಕೂಡ ಗಮನಿಸ್ಕೊಳ್ಬೇಕಲ್ಲ. ಅಲ್ಲಿ 14 ರಾಜೀನಾಮೆ ಕೊಡಿಸ್ಕೊಂಡು ಕರ್ಕೊಂಬರುವಂತ ಟೈಮ್ನಲ್ಲಿ ಇಲ್ಲಿದ್ದವ್ರು ಆ ಕಡೆಗೆ ಹೋಗ್ಬಿಟ್ರೆ ಏನ್ ಮಾಡೋಣ, ಇದು ಸಹಜವಾಗಿ ಬಿಜೆಪಿಗೆ ಒಂದು ರೀತಿ ತಲೆನೋವು ತರುವಂತ ವಿಚಾರವೂ ಆಗಿರುತ್ತೆ. ಹೀಗಾಗಿ ತಮ್ಮ ಪ್ರತಿ ಶಾಸಕರ ಮೇಲೂ ಕೂಡ ಯಡಿಯೂರಪ್ಪನವರು ಕಣ್ಣಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವ್ರು ಮೊನ್ನೆ ಗುರುಗ್ರಾಮಕ್ಕೆ ಹೋದಂತ ಸಂದರ್ಭದಲ್ಲಿ ವಿಶ್ಲೇಷಣೆ ಆಗಿದ್ದು ಕೂಡ ಇದೆ. ಯಾಕಂತಾದ್ರೆ ಇಲ್ಲಿ ಚೀಟಿ ಹರಿತಾ ಇರುವಂತ ಸಂದರ್ಭ ನೋಡ್ತಾ ಇದೀವಿ ನಾವಿಲ್ಲಿ. ಚೀಟಿಯನ್ನ ಅವ್ರೀಗ ಹರಿದು ಹಾಕ್ತಾ ಇದ್ದಾರೆ. ಅಲ್ಲಿ ಗೋವಿಂದ ಕಾರಜೋಳ ಅವರು ಏನೋ ಒಂದು ಸೂಚನೆಯನ್ನು ಕೊಡ್ತಾರೆ, ಆ ಟೈಮ್ನಲ್ಲಿ ಚೀಟಿಯನ್ನು ಹರಿದು ಅಲ್ಲಿ ಇಡ್ತಾರೆ, ಅದನ್ನು ಗಮನಿಸ್ತೀವಿ. ಬಹುಶಃ ಈಗೀಗ ನಾವು ಗಮನಿಸ್ತೀವಿ ಯಾರು ರಾಜಕಾರಣಿಗಳು ಚೀಟಿನ ಇಟ್ಕೊಳ್ಳಲ್ಲ, ಡೈರಿ ಅಂತೂ ಇಟ್ಕೊಳ್ಳೋದೇ ಇಲ್ಲ. ಯಾಕಂತಂದರೆ ಎಲ್ಲ ಏನೇನು ಸಮಸ್ಯೆ ತಂದಿಟ್ಟಿದೆ ಒಬ್ಬೊಬ್ಬರಿಗೂ ಅನ್ನೋದು ಗೊತ್ತಿರುವಂಥ ವಿಚಾರಣೆ. ಹೀಗಾಗಿ ಚೀಟಿಯನ್ನು ಹರಿದು ಆ ನಂತರದಲ್ಲಿ ಅವರು ಪಕ್ಕಕ್ಕಿಟ್ಟಂಥ ಸಂದರ್ಭವನ್ನು ನಾವು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ನಾನು ಅದೇ ಹೇಳ್ತಾ ಇದ್ದೆ, ಶಾಸಕರ ಸಂಖ್ಯಾಬಲ ಎಷ್ಟು ಮುಖ್ಯ ಎರಡೂ ಕಡೆಯವರಿಗೆ ಒತ್ತದರ. ಇವತ್ತು ಸದನದಲ್ಲಿ ನಾನು ಮೊದಲೇ ಹೇಳಿದಾಗೆ ಕುತೂಹಲ ಮೂಡಿಸಿದ್ದಂತ ಅಂದರೆ ಅದು BS ಯಡಿಯೂರಪ್ಪನವರು ಚೀಟಿ ಇಟ್ಕೊಂಡು ಅಲ್ಲೇನೋ ತಾಳೆ ಹಾಕ್ತಾ ಇದ್ದಂಥ ಒಂದು ಸಂದರ್ಭ, ಸನ್ನಿವೇಶ. ಹಾಗೆ ಈಗ ತಾನೇ ಸ್ವಲ್ಪ ಹೊತ್ತಿನ ಮುಂಚೆ ಬಂದು ಹೇಳಿದ್ರು, ಅಂದರೆ ಈಗ ತಾನೇ ಸ್ವಲ್ಪ ಹೊತ್ತಿನ ಮುಂಚೆ ಶ್ರೀರಾಮುಲು ಅವರು ಹೇಳಿದ್ರು, ಇಲ್ಲ ನಾವು ರಾಜ್ಯಪಾಲರ ಮುಂದೆ ಹೋಗ್ತೀವಿ, ನೋಡ್ತಾ ಇರಿ ಏನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ ಕೊಟ್ಟು ಹೋದ್ರು. ಆನಂತರ ಈ ಥರ ಚೀಟಿ ಪರಿಶೀಲನೆ ಎಲ್ಲ ಆಯಿತು. ಈಗ ನೋಡ್ರೆ ಯಡಿಯೂರಪ್ಪನವ್ರು ಬಂದು ಹೇಳ್ತಾ ಇದ್ದಾರೆ, ಇಲ್ಲ ಇವರೇ ಬಿದ್ದೋಗ್ತಾರೆ ನೋಡ್ತಾ ಇರಿ, ಆಮೇಲೆ ನಾವು ಏನು ಮಾಡಬೇಕು ಏನು ಎತ್ತ ಅನ್ನೋದು ನಿರ್ಧರಿಸ್ತೀವಿ ಅಂತೇಳಿ. ಬಹುಶಃ ಏನಾದ್ರು ತಮ್ಮ ಶಾಸಕರೇ ಬರದೇ ಇರೋದನ್ನ ನೋಡ್ರಿ ಯಡಿಯೂರಪ್ಪನವರು ಏನಾದರೂ ಕಾರ್ಯತಂತ್ರ ಬದಲು ಮಾಡ್ತಾ ಇದ್ದಾರಾ? ಯಾಕಂತಂದ್ರೆ ಇದರಲ್ಲಿ ಕೆಲ ಶಾಸಕರನ್ನ ಸಂಪರ್ಕ ಮಾಡೋದಕ್ಕೂ ಕೂಡ ಅವ್ರಿಗಿನ್ನೂ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಬೇರೆ ಗೊತ್ತಾಗ್ತಾ ಇದೆ. ಈ ಕಾರಣಕ್ಕಾಗಿ ನೋಡೋಣ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಈಗ ಎಲ್ಲವೂ ಕೂಡ ಡಿಪೆಂಡ್ ಆಗಿರುವಂಥದ್ದು ನಂಬರ್ ಮೇಲೆ. 16 ಶಾಸಕರ ರಾಜೀನಾಮೆಯನ್ನು ಕೊಡಿಸಬೇಕು, ಅದರಲ್ಲಿ 2 ಪಕ್ಷೇತರ ಬಿಟ್ಟರು ಕೂಡ 14, ಆನಂತರ ಅಲ್ಲಿ ತಮ್ಮ ಶಾಸಕರನ್ನ ಮೊದಲಿಗೆ ತಮ್ಮ ಬತ್ತಳಿಕೆಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಪ್ರಮುಖವಾಗಿ ಮತ್ತೊಂದು ಕಡೆ ಇರುವಂಥ ಕೆಲಸ. ಸೊ ಬಿಜೆಪಿ ಏನಾದರೂ ಆ ಮಟ್ಟಿಗೆ ನಾವು ಫೇಲ್ ಆಗಿಬಿಟ್ಟಿದ್ದೀವಿ ಅಥವಾ ಏನೋ ರಿವರ್ಸ್ ಆಪರೇಷನ್ ನಡೀತಾ ಇದೆ ಅನ್ನುವಷ್ಟರ ಮಟ್ಟಿಗೆ ಏನಾದರೂ ಭಯ ಬಿದ್ದಿರುವಂಥ ಸಂದರ್ಭನ? ಯಾಕಂತಂದ್ರೆ ಇವತ್ತು ಇರೋ 3 ಶಾಸಕರನ್ನು ಚೀಟಿಯಲ್ಲಿ ಹಾಜರಾಗದೇ ಇರುವಂತರನ್ನು ಕೂಡ ಚೀಟಿಯಲ್ಲಿ ಹೆಸರು ಬರ್ತ್ಕೊಂಡು ಪರಿಶೀಲನೆ ನಡೆಸ್ತಾ ಇದ್ರು ಅಂತ ಅಂದ್ರೆ ಏನ್ ಸೂಚಿಸ್ತಾ ಇದೆ ಅಂತ ಹೇಳಿದ್ದು ಪ್ರಸನ್ನ? ಮಾಲ್ತೇಶ್, ಈ ಬಾರಿಯ ಬಜೆಟ್ ಅಧಿವೇಶನ ಎಲ್ಲವೂ ಕೂಡ ನಿಂತಿರುವಂತ ಹಾಜರಾತಿ, ಒಬ್ಬೊಬ್ಬ ಶಾಸಕರ ಗೈರು ಹಾಜರಾತಿ ಎರಡೂ ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಹೀಗಾಗಿಯೇ ಈಗಾಗಲೇ ಸಾಕಷ್ಟು ಒತ್ತಡದಲ್ಲಿ ಎರಡೂ ಪಕ್ಷಗಳು, ಅಂದ್ರೆ ಮೈತ್ರಿ ಸರ್ಕಾರದ ದೋಸ್ತಿ ಪಕ್ಷಗಳು ಕೂಡ ಸಾಕಷ್ಟು ಒತ್ತಡದಲ್ಲಿದ್ದಾವೆ. ಇದೇ ರೀತಿ ಅದರ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಹುನ್ನಾರವನ್ನ ನಡೆಸಿರುವಂತಹ ಬಿಜೆಪಿಯು ಕೂಡ ಸಾಕಷ್ಟು ಒತ್ತಡದಲ್ಲಿದೆ. ಹೀಗಾಗಿ ಒಬ್ಬೊಬ್ಬ ಶಾಸಕರನ್ನ ಸದನಕ್ಕೆ ಕರೆತರುವಂತದ್ದು ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಅದರಲ್ಲೂ ಈ ಇಡೀ ಚುಕ್ಕಾಣಿಯನ್ನ ಹಿಡಿದಂತವರಿಗೆ ಒಬ್ಬೊಬ್ಬ ಶಾಸಕರನ್ನ ಕಡೆಗಣಿಸೋದಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಯಡಿಯೂರಪ್ಪನವರ ನಡವಳಿಕೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇವತ್ತು ಸದನ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಎಲ್ಲಾ ಶಾಸಕರು ಹಾಜರಾಗಿದ್ದಾರೆ ಅನ್ನುವಂತಹ ಮೇಲ್ನೋಟದ ಒಂದು ಕಣ್ಣಳತೆಯಲ್ಲಿ ಯಾರೆಲ್ಲ ತಮ್ಮ ಗಮನಕ್ಕಿದ್ದಾರೆ ಅನ್ನುವಂಥದ್ದನ್ನ ಯಡಿಯೂರಪ್ಪನವರು ಕೂಡ ಸಾಕಷ್ಟು ಗಮನಿಸ್ತಲೇ ಇದ್ರು. ಆದ್ರೆ ಒಂದು ಹಂತದಲ್ಲಿ ತಮ್ಮ ಪಕ್ಷದ ಶಾಸಕರು ಯಾರು ಗೈರು ಹಾಜರಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಯಡಿಯೂರಪ್ಪನವರು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅವರು 3 ಶಾಸಕರ ಹೆಸರನ್ನ ಚೀಟಿಯಲ್ಲಿ ಬರೆದು ಯಡಿಯೂರಪ್ಪನವರ ಗಮನಕ್ಕೆ ತರ್ತಾರೆ. ಹುನಗುಂದ ಶಾಸಕ ದೊಡ್ಡನಗೌಡ ಪಾಟೀಲ್ ಮತ್ತು ಕರುಣಾಕರ್ ರೆಡ್ಡಿ ಹಾಗೆಯೇ ಚನ್ನಪ್ಪ ನಿಂಬಣ್ಣವರು, ಈ 3 ಬಿಜೆಪಿಯ ಶಾಸಕರು ಸದನಕ್ಕೆ ಬಂದಿರೋದಿಲ್ಲ. ಇವರ ಗೈರು ಹಾಜರಾತಿಯ ಬಗ್ಗೆ ಯಡಿಯೂರಪ್ಪನವರ ಗಮನಕ್ಕೆ ತಂದ ನಂತರ ಅವರು ಯಾವ ಕಾರಣಕ್ಕೆ ಬಂದಿಲ್ಲ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ. ಇದೆಲ್ಲವೂ ಮಾಹಿತಿ ರವಾನೆ ಆಗ್ತಾ ಇರುವಂತದ್ದು ಕೇವಲ ಚೀಟಿಯಲ್ಲಿಯೇ, ಅಂದ್ರೆ ನೇರವಾಗಿ ಯಾರು ಕೂಡ ಅಲ್ಲಿ ಮುಖಾಮುಖಿಯಾಗಿ ಮಾತನಾಡೋದಿಲ್ಲ, ಬಹಿರಂಗವಾಗಿಯೂ ಕೂಡ ಮಾತನಾಡಿಕೊಳ್ಳೋದಿಲ್ಲ. ಆದ್ರೆ ಸಂಪೂರ್ಣವಾಗಿ ಯಾರು ಬಂದಿದ್ದಾರೆ
ಯಾರು ಬಂದಿಲ್ಲ, ಎಲ್ಲಿ ಹೋಗಿದ್ದಾರೆ, ಅವ್ರನ್ನ ಸಂಪರ್ಕಿಸುವಂತ ಕೆಲಸ ಆಗ್ತಾ ಇದೆಯಾ, ಎಷ್ಟು ಗಂಟೆಗೆ ಬರ್ತಾರೆ, ಈ ಎಲ್ಲಾ ವಿಚಾರಗಳನ್ನು ಕೂಡ ಸಂಪೂರ್ಣವಾಗಿ ಚೀಟಿಯಲ್ಲಿಯೇ ಬರೆದು ಕಳಿಸೋ ಮೂಲಕ ಮಾಹಿತಿಯನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಬಿಜೆಪಿ ನಾಯಕರ ಈ ವರ್ತನೆಯನ್ನ ಗಮನಿಸಿದ್ರೆ ಎಲ್ಲವೂ ಕೂಡ ರಿಲ್ಯಾಕ್ಸ್ ಆಗಿ ನಡೀತಾ ಇಲ್ಲ, ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಓಕೆ 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 ಬಹುಶಃ ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಮತ್ತೆ ನಾವು ಪ್ರತಿನಿಧಿ ಪ್ರಸನ್ನವನ್ನು ಸಂಪರ್ಕ ಮಾಡೋಣ. ನಾವು ಪ್ರತಿನಿಧಿ ಪ್ರಸನ್ನ ಹೇಳ್ತಾ ಇದ್ರು ಅಂದ್ರೆ ಎಲ್ಲವೂ ಕೂಡ ಬಹಳ ಕೂಲಾಗಿ ನಡ್ಕೊಂಡು ಹೋಗ್ತಾ ಇದೆ, ಆ ಶಾಸಕರನ್ನ ಎಳೆಯುವಂತ ಪ್ರಕ್ರಿಯೆ ಈ ತರದ್ದು ಯಾವುದು ಕೂಡ ಬಹುಶಃ ಬಿಜೆಪಿ ಅಂದ್ಕೊಳ್ಳೋಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಅನ್ನೋದು ಇವತ್ತಿನ ಸನ್ನಿವೇಶದಲ್ಲೇ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಅವರನ್ನ ಸೆಳೆಯೋದ್ರ ಜೊತೆಗೆ ನಮ್ಮವರನ್ನು ಕೂಡ ಬತ್ತಳಿಕೆಯಲ್ಲೇ ಮುಂದುವರ್ಸ್ಕೊಂಡು ಹೋಗ್ಬೇಕು, ಇಟ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಒಂದು ಪ್ರಯತ್ನ ಸಹಜವಾಗಿ ಆಗಬೇಕಿದೆ ಅನ್ನುವಂಥ ಒಂದು ಸೂಚನೆ ಬಹುಶಃ ಇವತ್ತಿನ ಸದನದಲ್ಲಿ ಯಡಿಯೂರಪ್ಪನವರ ನಡವಳಿಕೆಯಿಂದ ನಮಗೆ ಗೊತ್ತಾಗ್ತಾ ಇತ್ತು.